ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತೆ. ಹೊಸ ಕೆಲಸದ ಆಶಯದಲ್ಲಿದ್ದವರಿಗೆ ಅವರಿಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಕೆಲಸದ ವಿಚಾರದಲ್ಲಿ. ಇನ್ನು ವ್ಯವಹಾರಗಳಲ್ಲಿ ಹೊಸ ಸಂಪರ್ಕ ಅನ್ನುವಂಥದ್ದು ಬೆಳೆಯುತ್ತೆ. ಹಳೆಯ ಗ್ರಾಹಕರಿಂದ ನಿಮ್ಗೆ ಸಂಪೂರ್ಣವಾಗಿ ಲಾಭ ಸಿಗುತ್ತೆ. ಆದರೆ ಈ ಹುಣ್ಣಿಮೆಯಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಹೊಸ ವ್ಯವಹಾರಗಳು ಪ್ರಾರಂಭಿಸುವಂತ ಈ ಮಾಸವನ್ನು ಕಳೆದ ನಂತರ ನಿಮ್ಮ ಹೊಸ ವ್ಯವಹಾರಗಳನ್ನು ಪುನರಾರಂಭಿಸಿ. ಆದಾಯ ಅನ್ನುವಂಥದ್ದು ಉತ್ತಮವಾಗಿರುತ್ತೆ. ಮನೆಯ ಅಗತ್ಯತೆಗಾಗಿ ಹಾಗೂ ಮನೆಯ ಆರೈಕೆ ವಿಚಾರದಲ್ಲಿ ಸ್ವಲ್ಪ ಹಣದ ವೆಚ್ಚ ಜಾಸ್ತಿ ಆಗುತ್ತೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯ ಅನ್ನುವಂಥದ್ದು, ಸೇವಿಂಗ್ಸ್ ಅನ್ನುವಂಥದ್ದು ನೀವು ಪಡ್ಬೋದು. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡಬಹುದು. ಹಿರಿಯರ ಆಶೀರ್ವಾದ ಮತ್ತು ಸಲಹೆಗಳಿಂದ ಹಲವು ಸಮಸ್ಯೆಗಳಿಂದ ಬಗೆಹರಿಯುತ್ತೆ. ಕುಟುಂಬಗಳಿಂದ ಸಮಯ ಕಳೆಯಲು ಸಂಬಂಧಗಳು ತುಂಬ ಮತ್ತೆ ಸದೃಢ ಆಗುತ್ತೆ. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಒಡನಾಟ ಇರುತ್ತೆ. ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಮಾಡಿಕೊಂಡ್ರೆ, ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಸಂಬಂಧಗಳು ಗಟ್ಟಿಯಾಗಿರ್ತವೆ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಸಂಬಂಧದ ಮಾತುಕತೆ ಅನ್ನುವಂಥದ್ದು ನಡೆಯಬಹುದು. ಮದುವೆಯಂಥ ಶುಭ ಕಾರ್ಯಕ್ರಮಗಳು ಆಷಾಢ ಮಾಸ ಕಳೆದ ನಂತರ ನಡೆಯುವಂಥದ್ದು. ನಿಮಗೆ ಕೆಲಸದ ಒತ್ತಡಗಳಿಂದ ನಿದ್ರೆಹೀನತೆ ಕಾಣಿಸ್ಬೋದು. ನಿಮಗೆ ಸರಳ ಪರಿಹಾರ ಏನಂತ ಹೇಳೋದಾದರೆ, ಪ್ರತಿ ಶನಿವಾರ ಹನುಮಂತ ದೇವನಿಗೆ ದರ್ಶನ ಮಾಡಿ, ಓಂ ಹನುಮತೇ ನಮಃ ಅಂತ ಹೇಳಿ ಮಂತ್ರವನ್ನ ಜಪನ ಮಾಡಿ. ನಿಮಗೆ ಶುಭ ಬಣ್ಣ ಅಂತ ಹೇಳಿದ್ರೆ ಅದು ಕೆಂಪು ಬಣ್ಣ. ಇದಾಗಿತ್ತು ಮೇಷರಾಶಿಯವರ ಆಷಾಢ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.